ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಗಿಯಿಂದ ಏನೇನು ಉಪಯೋಗಗಳು ಇವೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೊಸಬ್ರು ಯಾರು ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಾಗಿ ಅತಿ ವೇಗವಾಗಿ ತೂಕ ಕಡಿಮೆ ಆಗಲು ಸಹಾಯ ಮಾಡುತ್ತೆ. ರಾಗಿ ಸದಾ ಯೌವನವಾಗಿರಲು ಸಹಾಯ ಮಾಡುತ್ತದೆ. ಮೂಳೆಗಳನ್ನು ಗಟ್ಟಿಯಾಗಿಡಲು ಸಹಾಯ ಮಾಡುತ್ತದೆ. ಯಾಕೆಂದರೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಇರುತ್ತದೆ, ಅದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ. ಗರ್ಭಿಣಿಯರು ರಾಗಿ ಗಂಜಿ ಅಥವಾ ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯಲು ಕೂಡ ರಾಗಿ ಸಹಾಯ ಮಾಡುತ್ತದೆ. ಯಾರಿಗೆ ಸರಿಯಾಗಿ ಮೋಷನ್ ಹೋಗುವುದಿಲ್ಲವೋ ಅವರಿಗೆ ಖಂಡಿತವಾಗಿಯೂ ತುಂಬ ಉತ್ತಮವಾದ ಒಂದು ಪದಾರ್ಥ ಎನ್ನಬಹುದು. ರಾಗಿ ಗಂಜಿ ಮಾಡಿ ಕುಡಿಯಿರಿ ಅಥವಾ ರಾಗಿ ಮುದ್ದೆಯನ್ನು ತಿನ್ನಬಹುದು. ರಾಗಿಯಲ್ಲಿ ವಿವಿಧ ತಿಂಡಿಗಳನ್ನು ಅಥವಾ ಗಂಜಿಯಾಗಿ ಮಾಡಿ ಕುಡಿಯಬಹುದು. ಹಿಮೋಗ್ಲೋಬಿನ್ ಹೆಚ್ಚಿಸಲು ರಾಗಿ ಉತ್ತಮ. ಸುಸ್ತು ಮತ್ತು ನಿಶ್ಶಕ್ತಿಗೆ ರಾಗಿ ಗಂಜಿ ಅಥವಾ ರಾಗಿ ಮುದ್ದೆಯನ್ನು ಮಾಡಿ ತಿನ್ನಿ. ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗಲು ರಾಗಿ ಬಳಸಿ. ಉಷ್ಣ ಅಥವಾ ಕಾವು ಆದ ಸಮಯದಲ್ಲಿ ರಾಗಿಯನ್ನು ಸೇವಿಸಬಹುದು. ರಾಗಿ ತಂಪು ಆಗಿರುವ ಕಾರಣ ಉಷ್ಣ ಕಡಿಮೆ ಮಾಡುತ್ತದೆ. ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಇರುವವರು ರಾಗಿಯನ್ನು ಪ್ರತಿನಿತ್ಯ ಸೇವಿಸಿ. ರಾಗಿಯಲ್ಲಿ ಅಮೈನೋ ಆಸಿಡ್ ಮತ್ತು ಪ್ರೋಟೀನ್ಸ್ ಇರುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಮೈಗ್ರೇನ್ ತೊಂದರೆ ಇರುವವರಿಗೂ ಕೂಡ ರಾಗಿ ತುಂಬ ಒಳ್ಳೆಯದು. ಬಿಪಿಯನ್ನು ಕಂಟ್ರೋಲ್ ಅಲ್ಲಿ ಇಡಲು ಕೂಡ ರಾಗಿ ತುಂಬ ಒಳ್ಳೆಯ ಒಂದು ಪದಾರ್ಥವಾಗಿದೆ. ಹಾರ್ಟ್ ಫಂಕ್ಷನ್ ಚೆನ್ನಾಗಿ ನಡೆಯಲು ಸಹಾಯ ರಾಗಿ ಒಳ್ಳೆಯದು. ತೂಕ ಇಳಿಸಿಕೊಳ್ಳಲು ಕೂಡ ರಾಗಿಯನ್ನು ಸೇವಿಸುವುದರಿಂದ ತುಂಬ ಒಳ್ಳೆಯ ರಾಗಿಯಿಂದ ಉಪಯೋಗವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. Thank you for the watching. Okay, bye bye.